ಕಲ್ಕಿ ಅವತಾರ. ಧರ್ಮ ನಾಶವಾಗಿ ಅಧರ್ಮ ತಲೆ ಎತ್ತಿ ದುಷ್ಪರ ಕೃತ್ಯ ಹೆಚ್ಚಾದಾಗ ಪಾಪದ ಕೊಡ ತುಂಬಿದಾಗ ಭಗವಂತ ಅವತಾರ ಎತ್ತಿ ಬರುತ್ತಾನೆ ಎನ್ನುವುದು ನಮಗೆ ವಿಷ್ಣುವಿನ ದಶಾವತಾರಗಳಿಂದ ತಿಳಿಯುತ್ತದೆ. ತ್ರೇತಾಯುಗದಲ್ಲಿ ರಾವಣನ ಸಂಹಾರ ಮಾಡಲು ರಾಮ ಅವತಾರ ಎತ್ತಿದ ಹಾಗೆ ದ್ವಾಪರದಲ್ಲಿ ಕಂಸನ ಸಂಹಾರ ಮಾಡಲು ಕೃಷ್ಣ ಅವತಾರವೆತ್ತಿ ಬರುತ್ತಾನೆ. ಅದೇ ರೀತಿ ಕಲಿಕಾಲದಲ್ಲಿ ಕಲಿಯ ಆರ್ಭಟ ಜಾಸ್ತಿಯಾದಾಗ ಧರ್ಮ ರಕ್ಷಣೆ ಮಾಡಲು ಭಗವಂತ ಅವತಾರ ಎತ್ತಿ ಬರುತ್ತಾನೆ ಎಂದು ಭಾಗವತದಲ್ಲೂ ತಿಳಿಸಿದ್ದಾರೆ. ಹಿಮಾಲಯ ತಪ್ಪಲಿನ ಶಂಭಲ ಎಂಬ ಗ್ರಾಮದಲ್ಲಿ ವಿಷ್ಣುವೀಶ ಎಂಬ ಬ್ರಾಹ್ಮಣನಿದ್ದು ಇವನ ಪತ್ನಿ ಸುಮತಿ. ಬ್ರಾಹ್ಮಣ ದಾನ ಧರ್ಮದಂಥ ಪುಣ್ಯ ಕಾರ್ಯಗಳನ್ನು ಮಾಡಿ ಭಗವಂತನನ್ನು ಪೂಜಿಸಿ ಧ್ಯಾನಿಸುತ್ತಾ ನೇಮನಿಷ್ಠನಾಗಿದ್ದನು. ಈ ಬ್ರಾಹ್ಮಣನ ಸಂಸಾರ ಮತ್ತು ಅವನ ಕುಟುಂಬ ಆ ಗ್ರಾಮಕ್ಕೆ ಮಂಗಳಕರವಾಗಿ ಶೋಭಾಯಮಾನವಾಗಿತ್ತು. ಕವಿ, ಪ್ರಾಜ್ಯ, ಸುಮಂತ ಎಂಬ 3 ಮಕ್ಕಳನ್ನು ಪಡೆದು ನೆಮ್ಮದಿಯ ಸಂಸಾರ ಸಾಗಿಸುತ್ತಿದ್ದ. ಸುಮತಿ 4ನೇ ಗರ್ಭ ಧರಿಸಿ ದಿನ ತುಂಬಿದಾಗ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದಳು. ಜ್ಯೋತಿಷ್ಯರು, ಋಷಿ ಮುನಿಗಳು ಮಗುವನ್ನು ನೋಡಿ ಈ ಮಗು ಸಾಧಾರಣ ಮಗುವಲ್ಲ, ಸಾಕ್ಷಾತ್ ವಿಷ್ಣುನೇ ಅವತರಿಸಿ ಬಂದಂತಿದೆ, ಇದು ವಿಷ್ಣುವಿನ ಅಂಶವಾಗಿದೆ ಎಂದು ಹರಸಿ ಹೊರಟರು. ಕೆಲ ದಿನಗಳಲ್ಲಿ ಚಿರಂಜೀವಿಗಳಾದ ಪರಶುರಾಮ, ವ್ಯಾಸರು, ಹನುಮಂತ, ಬಲಿಚಕ್ರವರ್ತಿ, ವಿಭೀಷಣ ಮುಂತಾದವರೆಲ್ಲ ದಾನ ಪಡೆಯುವ ಬ್ರಾಹ್ಮಣರ ವೇಷದಲ್ಲಿ ಬಂದರು. ವಿಷ್ಣು ವೀಶ ಅವರನ್ನು ಒಳಗೆ ಕರೆದು ಆದರೋಪಚಾರ ಮಾಡಿ ಅವರಿಗೆ ಯಥೋಚಿತ ಸತ್ಕಾರ ನೀಡಿದನು. ವಿಷ್ಣುವಿನ ಸತ್ಕಾರ ಸ್ವೀಕರಿಸಿ ಅವರೆಲ್ಲರೂ ಮಗುವಿನ ಬಳಿ ಬಂದು ಮಗುವಿಗೆ ಕಲ್ಕಿ ಎಂದು ನಾಮಕರಣ ಮಾಡಿ ಬ್ರಾಹ್ಮಣನಿಗೆ ಧನ್ಯವಾದ ಹೇಳಿ ಅವರವರ ಆಶ್ರಮಕ್ಕೆ ತೆರಳಿದರು. ಮಗು ಕಲ್ಕಿ ಹುಣ್ಣಿಮೆಯ ಚಂದ್ರನಂತೆ ಶೋಭಿಸುತ್ತಿದ್ದ. ಮಗು ಬೆಳೆದು ಬಾಲಕನಾದ ತಂದೆ ಅವನಿಗೆ ಆಚಾರ್ಯರ ಮೂಲಕ ವಿದ್ಯೆ ಕಲಿಸುವ ವ್ಯವಸ್ಥೆ ಮಾಡಿದನು. ಕಲ್ಕಿ ಬಹಳ ಶ್ರದ್ಧೆಯಿಂದ ವಿದ್ಯೆ ಕಲಿತು ಎಲ್ಲಾ ವಿದ್ಯೆಯನ್ನು ಕರಗತ ಮಾಡಿಕೊಂಡನು. ಒಂದು ದಿನ ಒಬ್ಬ ಕಡ್ಡಿ ಗಾತ್ರ ಕೃಶ ಶರೀರದ ವೃದ್ಧ ಬ್ರಾಹ್ಮಣ ಬಂದನು. ಕಲ್ಕಿ ಅವನನ್ನು ನೋಡಿ ವಿಚಾರಿಸಿ ಕರೆದು ಸತ್ಕರಿಸಿದನು. ಬ್ರಾಹ್ಮಣ ಕಲ್ಕಿಗೆ ಹೇಳಿದ, ನೋಡು ಮಗು, ನಾನು ಕೃತ ಚತುರ್ಯುಗಗಳಿಗೂ ನಾನೇ ಮೊದಲನೆಯವನು. ಈಗ ಕಲಿಯುಗ ನಡೆಯುತ್ತಿದೆ, ಅನ್ಯಾಯ ಅಧರ್ಮ ತಾಂಡವವಾಡಿ ಮೆರೆಯುತ್ತಿದೆ. ಜನರು ಮೋಸ ವಂಚನೆಯಲ್ಲಿ ತೊಡಗಿ ಅದ್ದಾರೆ. ಧರ್ಮದ ವಿಚಾರ ಧರ್ಮಾಚರಣೆಗಳಿಗೆ ಬಾಯಿ ಕಟ್ಟಿದ್ದಾರೆ. ಇಂಥ ಅಧರ್ಮ ಅನೀತಿಯಿಂದಾಗಿ ನಾನು ವೃದ್ಧನಾಗಿ ಕೃಶನಾಗಿದ್ದೇನೆ ಎಂದಾಗ ಬಾಲಕ ಆಶ್ಚರ್ಯದಿಂದ, ನೀವು ಹೇಳುತ್ತಿರುವುದು ನಿಜವೇ? ಹಾಗಾದರೆ ಆ ಕಲಿ ಯಾರು? ಅವನು ಯಾಕೆ ಜನರನ್ನು ಅಧರ್ಮ ಮಾರ್ಗಕ್ಕೆ ಎಳೆದೊಯ್ಯುತ್ತಾನೆ ಎಂದು ಕೇಳಿದ. ಮಗು ಕಲಿಯ ಕಥೆ ಬಹಳ ವಿಸ್ತಾರವಾಗಿದೆ. ಬ್ರಹ್ಮನಿಂದಲೇ ಮೊದಲು ಪಾಪ ಹುಟ್ಟಿತು. ಪಾಪದ ಇನ್ನೊಂದು ರೂಪ ಅಧರ್ಮ. ಅಧರ್ಮನು ಮಿಥೈಯನ್ನು ಮದುವೆಯಾದನು. ಇವರಿಬ್ಬರ ಸಂತಾನ ದಂಭ ಎಂಬವನು ಹುಟ್ಟಿದನು. ಮುಂದೆ ಇವನು ಬೆಳೆದು ಮಾಯೆಯನ್ನು ಮದುವೆಯಾದ. ದಂಭ ಮತ್ತು ಮಾಯೆಯರು ಲೋಭ ಮತ್ತು ವಿಕೃತಿ ಎಂಬುವರನ್ನು ಪಡೆದರು. ಇವರಿಬ್ಬರು ಮುಂದೆ ಕ್ರೋಧ ನನ್ನು ಪಡೆದರು. ಮುಂದೆ ಕ್ರೋಧ ಮತ್ತು ಹಿಂಸೆಯಿಂದ ಕಲಿ ಹುಟ್ಟಿದ. ಕಲಿಯ ಪೀಳಿಗೆಯಿಂದ ನರಕ, ಮೃತ್ಯು, ಭಯ, ದುರುಕ್ತಿ ಇವರೆಲ್ಲ ಉತ್ಪತ್ತಿಯಾದರು. ಇವರೆಲ್ಲರ ರಾಜ ಕಲಿಯಾದ್ದರಿಂದ ಎಲ್ಲಾ ಕಡೆ ವ್ಯಸನ, ಭಯ, ಚಿಂತೆ, ಪಾಪ ಕೃತ್ಯಗಳೇ ತುಂಬಿದವು. ಇವುಗಳಿಂದ ಧರ್ಮ ಮಂಕಾಗಿ ಯಾರಿಗೂ ಕಾಣದೆ ಸಂಕಟ ಪಡುತ್ತಿದ್ದಾನೆ. ಹೀಗೆ ಎಲ್ಲಾ ಕಡೆ ಅಧರ್ಮ ಮೆರೆದಾಡುತ್ತಿದೆ ಎಂದು ಬ್ರಾಹ್ಮಣ ಹೇಳಿದ್ದನ್ನು ಕೇಳಿ ಕಲ್ಕಿ ಕೇಳಿದ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಎಂದ. ವೃದ್ಧನಾಗಿದ್ದ ಕೃತ ಹೇಳಿದ, ನೀನು ಈಗ ಮಹೇಂದ್ರ ಪರ್ವತಕ್ಕೆ ಹೋಗಿ ಪರಶುರಾಮರಲ್ಲಿ ಎಲ್ಲಾ ಶಾಸ್ತ್ರವಿದ್ಯೆಗಳನ್ನು ಚೆನ್ನಾಗಿ ಕಲಿತು ನೀನು ಧರ್ಮವನ್ನು ರಕ್ಷಣೆ ಮಾಡಬೇಕು ಎಂದನು. ಕೃತನಿಗೆ ಕಲ್ಕಿ ನಮಸ್ಕರಿಸಿ ಬೀಳ್ಕೊಟ್ಟನು. ನಂತರ ತಂದೆಯ ಅನುಮತಿ ಪಡೆದು ಪರಶುರಾಮರನ್ನು ಕಾಣಲು ಮಹೇಂದ್ರ ಪರ್ವತಕ್ಕೆ ಹೊರಟನು. ಪರಶುರಾಮರನ್ನು ಹುಡುಕಿ ಅವರಲ್ಲಿ ಶಿಷ್ಯನನ್ನಾಗಿ ಪಡೆಯುವಂತೆ ಪ್ರಾರ್ಥಿಸಿ ಅವರಿಂದ ಸಕಲ ವಿದ್ಯಾಭ್ಯಾಸವನ್ನು ಮುಗಿಸಿದನು.
ಹೊರಡುವಾಗ ಗುರುದಕ್ಷಿಣೆ ಏನು ಕೊಡಲಿ ಎಂದು ಗುರುವನ್ನು ಕೇಳಿದನು. ಪರಶುರಾಮರು, ನನಗೆ ಗುರು ದಕ್ಷಿಣೆ ಬೇಡ ಮಗು, ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಅನ್ಯಾಯ ಅಧರ್ಮಗಳನ್ನು ನಿಲ್ಲಿಸಿ ಧರ್ಮ ಸ್ಥಾಪನೆ ಮಾಡು, ನೀನು ನನಗೆ ಕೊಡುವ ಗುರುದಕ್ಷಿಣೆ ಎಂದರೆ ಇದು ಎಂದು ಹೇಳಿ ಆಶೀರ್ವದಿಸಿ ಬೀಳ್ಕೊಟ್ಟರು. ಕಲ್ಕಿಗೆ ಇಬ್ಬರು ಪತ್ನಿಯರು. ಮೊದಲನೇ ಪತ್ನಿ ಲಕ್ಷ್ಮೀರೂಪವಾದ ಪದ್ಮಾವತಿ, ಎರಡನೇ ವೈಷ್ಣವಿ, ವೈಷ್ಣವ ಶಕ್ತಿ ರೂಪದವಳು. ವೈಷ್ಣದೇವಿ ತ್ರೇತಾಯುಗದಿಂದಲೂ ವಿಷ್ಣುವನ್ನು ವಿವಾಹವಾಗುವ ಕನಸನ್ನು ಕಂಡವಳು. ರಾಮನನ್ನೇ ಪಡೆಯಲು ಕಾತರಿಸಿ ಕಲಿಯುಗದ ಅಂತ್ಯ ಹಾಗೂ ಸತ್ಯಯುಗದ ಆರಂಭದ ನಡುವಿನ ಸಮಯದಲ್ಲಿ ವೈಷ್ಣವಿದೇವಿ ಯಾಗಿ ಕಲ್ಕಿಯನ್ನು ವಿವಾಹವಾದಳು. ಕಲ್ಕಿ ತನ್ನ ಇಬ್ಬರು ಪತ್ನಿಯರಿಂದ 4 ಮಕ್ಕಳನ್ನು ಪಡೆದನು. ಅವರು ಜಯ, ವಿಜಯ, ಮೇಘವಾಹ, ಬಲಾಹಕ. ಕಲ್ಕಿಯ ಬರುವಿಕೆಗಾಗಿ ಚಿರಂಜೀವಿಗಳು ಮುಕ್ತಿ ಮತ್ತು ಮೋಕ್ಷಕ್ಕಾಗಿ ಕಾಯುತ್ತಿದ್ದರು. ಪರಶುರಾಮರ ಶಿಷ್ಯನಾಗಿ ದಿವ್ಯ ಅಸ್ತ್ರ ಶಸ್ತ್ರ ಶಾಸ್ತ್ರಗಳ ವಿದ್ಯೆಯನ್ನು ಕಲಿ. ತನು ಮುಂದೆ ಕಲಿಯನ್ನು ನಿಗ್ರಹಿಸಲು ಜೊತೆಗೆ ತನ್ನ 4 ಜನ ಸಹೋದರರು ಮತ್ತು 7 ಜನ ಚಿರಂಜೀವಿಗಳಾದ ಪರಶುರಾಮ, ಹನುಮಂತ, ವೇದವ್ಯಾಸರು ಮತ್ತು ಕೃಪಾಚಾರ್ಯರು, ಅಶ್ವತ್ಥಾಮ, ವಿಭೀಷಣ, ಬಲಿಚಕ್ರವರ್ತಿ ಇವರುಗಳ ಸಹಾಯ ಪಡೆದು ಕಲಿಯನ್ನು ನಿಗ್ರಹಿಸಿದನು. ಕಲಿಯನ್ನು ನಿಗ್ರಹಿಸುವುದು ಒಬ್ಬರಿಂದ ಸಾಧ್ಯವಿಲ್ಲ. ರಾಮಾವತಾರದಲ್ಲಿ ರಾಮನ ಬಂಟನಾಗಿದ್ದ ಹನುಮಂತ ಒಬ್ಬನೇ ಎಲ್ಲವನ್ನೂ ಮಾಡುತ್ತಿದ್ದ ಹಾಗೆ ಕೃಷ್ಣಾವತಾರದಲ್ಲಿ ಕೌರವರ ಅನ್ನು ನಿಗ್ರಹಿಸಲು 5 ಜನ ಪಾಂಡವರನ್ನು ಜೊತೆಯಲ್ಲಿಟ್ಟು ಕೊಂಡನು. ಹಾಗೆ ಕಾರ್ಯಕಾರಣಕ್ಕಾಗಿ ದ್ರೌಪದಿ ಇದ್ದಳು. ಕಲ್ಕಿಯ ಉದ್ದೇಶಿತ ಕಾರ್ಯ ಮುಗಿಯುವ ತನಕ ಚಿರಂಜೀವಿಗಳು ಕಲ್ಕಿಯ 4 ಜನ ಸಹೋದರರು ಕಲ್ಕಿಯ ಜೊತೆ ಇರುತ್ತಾರೆ. ಪರಶುರಾಮರಿಂದ ಜ್ಞಾನಾರ್ಜನೆ ಪಡೆದು ಮಹೇಂದ್ರ ಪರ್ವತದಿಂದ ಬಂದ ಕಲ್ಕಿ ಶಿವನನ್ನು ಕುರಿತು ಕಠೋರ ತಪಸ್ಸು ಮಾಡಿದನು. ಶಿವನು ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ದೇವದತ್ತ ಎಂಬ ಶ್ವೇತಾಶ್ವ ಮತ್ತು ಶಕ್ತಿಯುತವಾದ ಖಡ್ಗ ಹಾಗೂ ಲೋಕದ ವಿಷಯಗಳನ್ನೆಲ್ಲ ತಿಳಿಸುವ ಒಂದು ಗಿಳಿಯನ್ನು ಮಹದೇವ ಕಲ್ಕಿಗೆ ಕೊಟ್ಟನು. ಅದಾಗಲೇ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಧರ್ಮ ದೇವತೆ ಸದ್ಗುಣಗಳ ಪರಿವಾರ ಸಮೇತವಾಗಿ ಕಲ್ಕಿಯ ಎದುರಿಗೆ ಬಂದು ನಮ್ಮನ್ನೆಲ್ಲ ಕಾಪಾಡಿ ಧರ್ಮವನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದಾಗ ಅವರಿಗೆ ರಕ್ಷಿಸುವೆನೆಂದು ಮಾತುಕೊಟ್ಟು ನಂತರ ಶ್ವೇತಾಶ್ವ ಏರಿ ಕೈಯಲ್ಲಿ ಖಡ್ಗ ಹಿಡಿದು ಚಂಡಮಾರುತದಂತೆ ಕುದುರೆಯನ್ನು ಹಾರಿಸಿ ಕಲಿ ನೆಲೆಯಾದ ವಿಶಸನ ಪಟ್ಟಣಕ್ಕೆ ಬಂದನು. ನೋಡುತ್ತಾನೆ ಎಲ್ಲೆಂದರಲ್ಲಿ ಗೋಮಾಂಸದ ರಾಶಿ ರಾಶಿಗಳು ಕಣ್ಣಿಗೆ ರಾಚುತ್ತಿದ್ದು ಹಾದಿ ಬೀದಿಗಳಲ್ಲಿ ಜೂಜಾಟ ಮದ್ಯ ಸೇವನೆ ಮಾಡುತ್ತಿದ್ದ ವ್ಯಸನಿಗಳ ಮೇಲೆ ದಾಳಿ ನಡೆಸಿ ಎಲ್ಲವನ್ನೂ ನಾಶ ಮಾಡಿದನು. ವಿಷಯ ತಿಳಿದ ಕಲಿ ತನ್ನ ವಾಹನ ಗೂಬೆ ಮೇಲೆ ಬಂದು ಕಲ್ಕಿ ಮೇಲೆ ಯುದ್ಧ ನಡೆಸಿದನು. ಕಲ್ಪಿ ಪ್ರಬಲವಾಗಿ ಹೋರಾಡಿ ಕಲಿಯನ್ನು ಹೊಡೆದೋಡಿಸಿದನು. ಆಡಗಿದ್ದ ಧರ್ಮದೇವತೆ ಹೊರಗೆ ಬಂದು ನೆಮ್ಮದಿಯಾಗಿ ನೆಲೆಸುವಂತೆ ಮಾಡಿದನು. ಓದಿದ ನಿಮಗೆಲ್ಲ ಅರೆ ಕಲ್ಕಿ ಹುಟ್ಟೇ ಇಲ್ಲ, ಕಲಿಯುಗದ ಅಂತ್ಯ ಬಂದೇ ಇಲ್ಲ, ಅದು ಹೇಗೆ ಎಂದು ಅನ್ನಿಸಬಹುದು. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಭಾಗವಹಿಸಿದಾಗ ಅವನಿಗೆ 90 ವರ್ಷವಾಗಿತ್ತು. ಹಾಗೆ ಭೂಲೋಕದ 1 ವರ್ಷ ಬ್ರಹ್ಮನಿಗೆ 1 ದಿನ. ಹೀಗಿರುವಾಗ ಕಲ್ಕಿ ಈಗಾಗಲೇ ಜನ್ಮ ತಾಳಿದ್ದು ಗೋಚರವಾಗದಂತೆ ಇರಬಹುದು. ಅಧರ್ಮದ ಕೊಡ ತುಂಬಿದಾಗ ಹಾರುವ ಬಿಳಿ ಕುದುರೆ ಏರಿ ಖಡ್ಗ ಝಳಪಿಸುತ್ತಾ ಬರುತ್ತಾನೆ. ಶ್ರೀಕೃಷ್ಣ ಬರುವ ಮೊದಲು ಪೂರ್ಣವಾಗಿ ಹದಗೆಟ್ಟಿದ್ದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಲು ಮೊದಲು ದೇವದೂತರನ್ನು ಕಳಿಸಿದ್ದನಂತೆ. ಈಗಲೂ ಸಹ ದೇವದೂತರಾಗಿ ಅನೇಕರು ತಮ್ಮ ತಮ್ಮ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಹಲವರಿಗೆ ಅದು ಗೋಚರವಾಗಿದೆ. ಮುಂದಿನದನ್ನು ತಿಳಿಯಲು ನಾವು ಕಾಯಬೇಕು. ಇದು ನನ್ನ ಆಯಸ್. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ.